ಸೋಮಿ ನಮಗ ಮಹಿಮೆ ಉಂಡಾಗ್ಲಿ. ನಂಗೆ தொடர்ந்து 106 சங்கீதனோக 44வது மாத்து 45வது மாத்த நாங்க தியானம் ಮಾಡಿದ್ದೋ. அதாவது தேவரு தன்னை உடன்படிக்கை நினைச்சு தன்னை கிருபையின்படி மனஸ்தாபப்பட்டு அவர்களை சிறைப்பிடித்த யாவரும் அவர்களுக்கு இறங்கும்படி செய்தார். ಅತೆಮ್ಮ ಮಾತ நாங்க தியானம் ಮಾಡಿದ್ದೋ. ಅದು ಮಾತ್ರ ಅಲ್ಲ, ನಂಗ ಉಡன்பಡಿಕೆಯ ಪತಿ ನಂಗೆ தொடர்ந்து நாங்க ನೋಡೋ ತಂದೆಗಿ ನಂಗ ನೋವಾನ ಪತಿ ನಂಗೆ ನೋಡಿದೋ. ದೇವರು ನೋವಾನ ಕೂಡ ಉಡன்பಡಿಕೆ ಮಾಡಿದ್ರಿಂದ ನೋವಾನ ಕುಟುಂಬವ ದೇವರು ಕಾಪಾತಿತ್ತು. ನೋವಾನ ಕುಟುಂಬಗ பாதுகாப்பு ಎಲ್ಲಿಂದ ಬಂದಿತು ಅಂದ್ರೆ ಸೋಮಿ ಮಾಡಿದ ಉಡன்பಡಿಕೆತ. ಆಗ ನೋವಾನ ಕೂಡ ತನಿಪಟ್ಟ ಬದುಕುದಾಗ ಸೋಮಿ ನೋವಾನ ಕೂರ್ಚಿ ತನ್ನ ಕೂಡ ಮಾತಾಡಿದ್ರಿಂದ ನೋವಾನ ಕುಟುಂಬಗ பாதுகாப்பட்டுதோ. இந்த ನಂಗ ಕೂಡ ತನಿಪಟ್ಟ ಬದುಕುದಾಗ ದೇವ್ರನ್ನ ಕೂಡ ನಂಗೆ ನಟ್ಟು ಸರಿಯಾಗಿ ಅಟ್ಟುತ್ತೋ ತಂದಲ நிச்சயமாகி நங்க குடும்பமும் தேவர் என்ன பண்ணா தந்தல பாதுகாத்தனா. பைபிள் ஏகிறா நீதிமானின் பிள்ளைகளுக்கும் அடைக்கலம் கிடைக்கும் அத்தந்த ஏகிறா. நீங்கவும் நானும் நீதிமான்களா இவ்வனಗ ಕಟ್ಟಾಯ ನಂಗ ಬದುಕುದೋಗ ಆ ನಂಗ ಬದುಕುನೋಗ ಅಡುವ ಆ ಪಾದುಕಾಪ ನಂಗ ಮಕ್ಕಗೂ ದೇವರು ಶಿಫ್ಟ್ ಮಾಡನ. ಅದು ಕಂಡಿಪಾ ಆ ಉಡன்பಡಿಕೆ ನೆನ್ಸಿ ದೇವ್ರ ಏನ್ பண்ண ಅಂದல தலைமுறையா பாதுகாப்பா தேவரா இதனை சோமியமா தேகிற அவர் 1000 தலைமுறைகளுக்கு இரக்கம் செய்கிறவர். தாரகாத்தಂದல ಇಸ್ರಾಯೇಲ್ ಅತೆಮ್ಮ ಒಂದು ಯಾಕೋಬನ್ ಕೂಡ ದೇವರು ಉಡன்பಡಿಕೆ ಮಾಡ್ತದ್ರಿಂದ ಅವನ ಸಂದದಿಗ ದೇವರು 1000 ತಲೆಮರೆಗ ನಾ ಎರಕವ ತೋಚಿನೇನ. ಹಾಗೆ ನಿಂಗೂ ನಾನು ರಕ್ಷಿக்கப்பಟ್ಟು ಆದಿಕುರಿಯ ಇಸ್ರಾಯೇಲರಾಗಿ ದೇವ್ರನ್ನ ಪಾದದೋಗ ಸೋಮಿ ಕೂಡ ಒಂದು ಒಪ್ಪಂದ ಮಾಡುವನೆಗ ಸಾರಿ ಒಂದು ಕಮಿಟ್ಮೆಂಟು ನಂಗೊಂದು ಉಡன்பಡಿಕೆ ಮಾಡುವನಗ ಆ ಕವನೆಂಟ್ ಅತಂದ ಹೇಗೆ ಅದನ್ನ ಹೇಗ್ಯಾರ ಆ ಕವನೆಂಟು ನಂಗ ಸೋಮಿ ಕೂಡ ಆಡುವನಗ ನಂಗಾಂದ 1000 ತಲೆಮರೆಗೂ ದೇವ್ರ ಎರಗೂ ದೇವ್ರ ಇದನ್ನೇ. ಆಗ ಅದನ್ನ ಒಂದು ಕಾಲಗೂ ನಂಗೆ ಮರೆದು ಹೋಗಕೂಡದು. ಅದು ಮಾತ್ರ ಅಲ್ಲ, அடுத்து ಭೂಮಿಯೋಗ ದೇವ್ರು சோமி பூமிய கொடவு தேவர் வந்து என்ன பண்ணாத்தಂದல சோமி உடன்படிக்கை மாடினா. அதாவது பானுಗೂ ಭೂಮಿಗೂ ಒಂದು ಉಡன்பಡಿಕೆಯ ದೇವರು ಮಾಡಿನ. ಅದು ಏನು ಉಡன்பಡಿಕೆ ಆಯ್ತಂದೇಗಿ ನಂಗೆ ನೋಡ್ಲ ಬೈಬಲ್ದೋಗ ನಂಗೆ ನೋಡ್ನೋ. ಅದಾವುದು ಈಗ ನಂಗ ಕ್ಲೈಮೇಟ್ ಬಂದು ಸಿಟಿ ಡಲ್ ಆಡೋನಗ ಲೈಟ್ ಮೇ ತೂರಲ್ ಅದೇ ತೂರಿನಾಡೋನಗ ನಂಗ ಬಂದು ವಾನವಿಲ್ಲ ನಂಗೆ ನೋಡಿನೋ ರೈನ್ಬೋ. ನಂಗೆ ಅದನ್ನ ನೋಡೋನಗ ಅದು ಅಪ್ಪರ ಸೋಕಾಟ್ರ ಅದು ಎತ್ತಟ್ರ ಅಂತಂದಲೆ ಅದೇನ ಬಾನುಗೂ ಭೂಮಿಗೂ ಎತ್ತಟ್ರ ಅಂದ್ರೆ ಒಂದು ವಿಲ್ಲು ಅತ್ತಗೂ ಇತ್ತಗೂ ಒಂದು ವಿಲ್ಲು വളച്ചി ಅಟ್ಲ ಎತ್ತಟ್ರು ಅತ್ತಮಕ್ಕೆ ಆ ಬಾನುದೋಗ ನಂಗೆ ಅದು ತೋರ್ರ ಬಾನುಂದ ಭೂಮಿಗೆ ಬಂದು ಅದು ಏದೋ ಒಂದು ತೋಟಗವೋ ಏದೋ ಒಂದು ಬೆಟ್ಟಗುವೋ ಅದು ಎಟ್ಟಿಗಿರ ಆ ವಿಲ್ಲು ಬಂದು ನಂಗೆ ಕಣ್ಣಿಗೆ ತೋರ್ರ. ಆಗ ನೋಡ್ವಿ ಆ ಬಾನವಿಲ್ಲು ಏನಾಗ ಅಡೆಯಲ್ಲ ಅಂತಂದ್ರೆ ಬಾನುಗೂ ಭೂಮಿಯ ಕೊಡಗು ಸೇತಿ ಸೋಮಿ ಒಂದು ಉಡன்பಡಿಕೆ ಮಾಡಿದನೆ. ಅದು ಏನ ಉಡன்பಡಿಕೆ ಆಯ್ತಂದ್ರೆ ಈ ಭೂಮಿಗ ಜಲಪ್ರಲಯ ಬಂದು ಎಲ್ಲವೂ ಅಳಿಚೋನಗ ಒಂದು ಕೂಡ ಅಲ್ಲಿ ಅಡುಲು ಎಲ್ಲವೂ ದೇವರು ಅಳಿಚಿಟ್ಟ. ಆಲೆ ಪೇಳೆಗೋ ಸಿದ್ಧ ನೋವಾನವು ತನ್ನ ಕುಟುಂಬವು ಆ மிருக ஜீவன்கள் ದೇವರು ತೆರೆದೆತ್ತಿ ಬೀಂದೆಯ್ದ மிருக ஜீவன்கள் மட்டும் ಕಾಪಾற்றಪಟ್ಟಿತು. ಈಗ ನೋವಾ ಪೇಳೆಯಿಂದ ಹೊರಾಸ್ ಬಂದುಬಿಟ್ಟ. ನೋವನ ದೇವರು ಕಿಟ್ಟತಟ 1 ವರ್ಷ ಕಾಲ ಕೈದು ಆ ಭೂಮಿಯ ಆ ಜಲಪ್ರಲಯನ ಆ ನೀರು ಎಲ್ಲ ಬತ್ತಿ ಬೆರಗಿದ ಮೇಲೆ ದೇವ್ರು ನೋವಾನ ಅವನ ಕುಟುಂಬವ ಆ மிருக ಜೀವನ್ಗಳ ದೇವ್ರು ಹೊರಾಸೆತ್ತಿ ಬಂದಾರ. ಅತ್ತೆ ಹೊರಾಸೆತ್ತಿ ಬಂದ ಮೇಲೆ ಏನು ನಡೆದ್ರ ಅಂದ್ರೆ ಸೋಮಿ ಹೇಗಿನ ಆಗ ಬಂದು ಆಗುತ್ತೆ ದೇವ್ರ ಹೇಗಿನ ಇಲ್ಲಿಯೋಗೆ ದೇವ್ರ ಹೇಗನು ಮುಂದಾಡು ನೋವ ಒಂದು ವಿಷಯ ಮಾಡ ಏನಾತಂದ್ರೆ ಸುತ್ತಮಾನ ಸಕಲ ಪறவைகள்ದೋಗೆ மிருகங்கள்ದೋಗೆ ಅಮ್ಮ ಅದನ್ನ ಬೆಸ್ಟ್ನ ತೆರೆದೆತ್ತಿ ಏನು ಮಾಡತ್ತಂದ್ರೆ ಪ್ಯೂರ್ ಆದದ್ದು ಶುದ್ಧವಾದದ್ದು ಅದನ್ನ ಎತ್ತಿ ದೇವ್ರಿಗೆ ಏನ್ ಮಾಡ ಅಮ್ಮ ಬಂದು ಬಲಿ ಕೊಟ್ನ. ಆಗ ಆ ಬಲಿ ಕೊಡುವನಗ ಆ ಸುಗಂಧ ವಾಸನೆಯ ದೇವ್ರ ಏನ್ ಮಾಡ ಅಂದ್ರೆ ಅದೇ ಮುಗಂಧನ ದೇವ್ರು ಆ ಸುಗಂಧ ವಾಸನೆಯ ಆ ಬಲಿಯ ದೇವ್ರು ಮುಗಂಧನ. ಅದು ಏನ ಅರ್ಥ ಅಂದ್ರೆ ನೋಡ್ವಿ ನೋವಾ ಅದನ್ನ ಗೆವನ ಮಾಡಿ ಏನ್ ಮಾಡನ ದೇವ್ರನ್ನ ಗೆವನ ಮಾಡನ ಸೋಮಿಗೆ ನನ್ರಿ ಹೇಗೋದಕ್ಕೆ ಅಡೆಯಾಳವಾಗಿ ಅಮ್ಮ ಒಂದು ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಅಲ್ಲಿ ಮಾಡನ. ಆಗ ಆ ನನ್ರಿಗೆ ಅಡೆಯಾಳವಾಗಿ ನೋವಾನ ಮಾಡಿದ ಆ ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಆ ದೇವರು ನೋಡಿಟ್ಟು ಏನು ಮಾಡನ ಅಂದ್ರೆ ಇನಿ ನಾ ಏನ ಮಾಡೋದಿಲ್ಲ ನಾ ಈ ಭೂಮಿಯನ್ನ ಅಳಿಚೋದಿಲ್ಲ ಅತ್ತೆಂದೇಗಿ. ಆಗ ಭೂಮಿ ಕೂಡ ದೇವರು ಒಂದು ಉಡன்பಡಿಕೆ ಮಾಡಿಯಾರ. ಆ ಉಡன்பಡಿಕೆಗೆ ಅಡೆಯಾಳತ್ತ ನಿಂಗವು ನಾನು ನೋಡುವ ಆ ವಾನವಿಲ್ ನೋಡ್ವಿ ಸೋಮಿ ಏಸಗ ಮನುಷ್ಯರ್ನ ಉறவுಗಾಗಿ ಏಂಗಿನಾತೆಂಬುದನ್ನ ಈ ಕಾರ್ಯವ ನೋಡಿ ನಾ ಕಂಡಿಡುತ್ತೆ. நிறைய ಜಾಮ್ನ ನಾ ಏನ ನೆಂಚಿನೆ ಅಂದ್ರೆ ದೇವ್ರೆ ಈ ಒಟ್ಟು ಮತ್ತೆ ಒಳಗ ಕುಟ್ಟಿಸವರಾಯಿ ಒಯ್ ನಡೆದೆ ನಾ ಒಬ್ಬ ಕುಳಿದುಟ್ಟು ಏನ ಮಾಡೋದಕ್ಕೆ ಮುಡಿದ್ರ ಆತಂದೇಗಿ ನಾನು ನೆಂಚಿದೆ. ಆಲೆ ಆತ ಕೆಡೆಯಾರ
நீங்களும் நானும் தனி மனுஷராಗಿ ದೇವ್ರನ್ನ ಪಾದದೋಗೆ ಸೋಮಿಯ ಕಾಲ ಹಿಡಿದು ನಂಗೆ ಮಂತ್ರಾಡೋನೆಗ ದೇವರು ಭೂಮಿಯ ನೆಂಚಿಯಾರ, ಈ ಒಲಗವ ನೆಂಚಿಯಾರ. ದೇವರು ಬಂದು ತಾ ಮಾಡಿನೇಂದ ತೀಂಗುಗ ಮನಸ್ತಾಪ ಪಡುವ ದೇವರ ಇದ್ದಾರೆ. ಆಗ ಒಂದು ನೋವ ಮಾಡಿದ ಆ ಅರಕೆ, ಆ ಥ್ಯಾಂಕ್ಸ್ ಗಿವಿಂಗ್, ಆ ನಂಜಿ ಆರಾಧನೆ ಅಮ್ಮ ಬಲಿಬೀಡ ಕಟ್ಟಿದದು ದೇವ್ರು ಅದನ್ನ ನೋಡಿ ಏನು ಮಾಡಿತ್ತು ಅಂತಂದ್ರೆ ಅಲ್ಲಿದ್ದ ஒட்டுமொத்த மக்க மேலேயும் தேவரு, அதாவது நோவான காலனோக ಇದ್ದ ನೋವಾನ ಮಕ್ಕ ಮಾತ್ರ ಅಲ್ಲ, ಅವಕರ ಮಕ್ಕನ ಮಕ್ಕ ಇನ್ನೂ ಎಕ್ಕಚಕ್ಕ ಜನರೇಷನ್ ಈಗ ನಂಗ ಕಾಲಗೆಟ್ಟವು ಈ ಒಳಗ ಫುಲ್ಲ ತುಂಬಿನಿದ್ದಾರೆ, ಜನ ಬದುಕಿನಿದ್ದಾರೆ. ಆಗ ಆಸಗ ಕೋಡಿ ಜನಗೂ ಸೋಮಿ ಒಂದು பாதுகாப்பு ஏகின. ஏன பாதுகாப்பு வந்துல இது இந்தாடு ஏசக மே பந்தலியோ ஏசக ಅಳ್ಳ ಹೊತ್ತಲಿಯೋ ನೋವಾನ ಕಾಲನೋಗ ನಡೆದಂಗೆ ಸೋಮಿ ಏನ್ ಮಾಡುದಿಲ್ಲ, ಅತ್ತ ಒಂದು ಜಲಪ್ರಲಯವ ನಾ ಏನ್ ಮಾಡುದಿಲ್ಲ, ಈ ಭೂಮಿ ಮೇಲೆ ನಾ ಎತ್ತಿ ಬಪ್ಪದಿಲ್ಲ ಎಂದ ಈ ವಾಕು ತಂದದನೆ. ಆಗ ನೋವ ಕಾಲದೊಗೆ ಒಟ್ಟುಮೊತ್ತ ಒಲಗವ ನಿಗ್ರಹ ಮಾಡಿದ ಆ ಜಲಪ್ರಲಯ ನಂಗಗ ಬಪ್ಪುದಿಲ್ಲ. ಅದು ಮಾತ್ರ ಅಲ್ಲ, ಇನ್ನೊಂದು ಕಾರ್ಯವೂ ದೇವ್ರು ಇದನೆ. ಅದು ಏನಾತಂದ್ಲ, ಅದಾವುದು ಸಿಲ ಪೇರ್ ಹೇಗ್ಯಾರ ಏನಂದ್ರೆ ಇನ್ನು ಇದು ಹಿಂದಾಡು ದಾರು ಹೊಲ ಮಾಡೋದಿಲ್ಲ, ಇದು ಹಿಂದಾಡು ವ್ಯವಸಾಯ ಆಡಾರ, ಇದು ಹಿಂದಾಡು ಬಂದು ದಾರು ಬಂದು ಈ ಅಗ್ರಿಕಲ್ಚರ್ ತೆಂಬುದು ಪಕ್ಕವೇ ದಾರು ಹೋಗಾರು ಮನುಷ್ಯರಿಗೆ ಕಡೈಸಿ ಜಾಮ್ನ ಇಟ್ಟಿಲ್ಲದಾಯ್ಟ್ರ, ಕಡೈಸಿಗೆ ಎಲ್ಲಾಗ ಒಂದೊಂದು ಮಾತ್ರ ತಟ್ರ ಆತಮಾಕೆಲ್ಲ ಬಂದು நிறைய ಜೋಲಿಯ ಬಂದು ಹೇಗ್ಯಾರ. ಅಲ್ಲ ನಾ ಬೈಬಲ್ ಮಾತನ್ನ ನಂಬಿನೆ. ಬೈಬಲ್ ಏನ ಹೇಗಿಟ್ಟದೆ ಅಂತಂದ್ರೆ ಸೋಮಿ ಅದನ್ನ ಹೇಗುವನಗ ಭೂಮಿಯೋಗೆ ಕಡೈಸಿ ಗೆಟ್ಟವು ಈ ಒಲಗನ ಅழிವು ಗೆಟ್ಟವು பூமி உள்ள நாளளவும் ಎಂದಾಡ್ದೆ. ಈ ಒಳಗ அடுவனಗೆಟ್ಟ ಈ ಭೂಮಿ அடுவனಗೆಟ್ಟವು சோமியகின விதைப்பும் அறுப்பும் சீதளமும் உஷ்ணமும் கோடைக்காலமும் மாரிக்காலமும் அது ஒழிவதில்லை ಅಂತ ಹೇಳಿದನೆ. ಆಗ ಸೀಸನ್ ಮಾರೋದಿಲ್ಲ, விதைப்பு சீசன் அற்ற, அறுப்பு சீசன் அற்ற, கோடைக்கால அற்ற, அதாவது ಬಿಸಿಲು ಕಾಲವು ಅಟ್ರ, ಮೇ ಕಾಲವು ಅಟ್ರ ಸೀಸನು. ಒಂದು ವೇಳೆ ಈಗ ಸೀಸನ್ ಬಂದು ಚೇಂಜ್ ನಂಗಗ ಚೇಂಜ್ ಆಗೋದನ್ನ ನಂಗೆ ನೋಡಿದೋ ಮನುಷ್ಯರು ಮಾಡಿದ ಪಾಪ ಅಂದ ಸೀಸನ್ ಎಲ್ಲವ ಮನುಷ್ಯರೇ ಏನು ಮಾಡ್ಯಾರ ಈಗ ಚೇಂಜ್ ಮಾಡಿ ಬಿಟ್ಟಾರ ನೋಡ್ವಿ. ಆಮೇಲೆ ಮಳೆಯಿಂದಾರ ಬೇರೆ ಬೇರೆ ಕಾರ್ಯ ಒಲಗದೋಗ ಬಂದು செயற்கை ಮಳೆಯಿಂದಾರ செயற்கை ಸೂರ್ಯನಿಂದ ಈಗ ಕಂಡಿಡ್ತಾರೆ ಎಂಬ. ಆಗ ಈ ಒಲಗಗ ಆಪತ್ತು ಬಪ್ಪ ಜೋಲಿಗೊಳ್ಳಾವ ಮನುಷ್ಯ ಏನು ಮಾಡಿ ಬಿಡ್ತಾನೆ, ಇಯற்கைಯಾಗಿ ದೇವ್ರು ನಂಗಗ ಏನ ಒಳ್ಳಿತನ ತಂದದನಿಯೋ ಅದನ್ನ ಡೂಪ್ಲಿಕೇಟ್ ಆಗಿ செயற்கைಯಾಗಿ ಹೆಂಗ ಮಾಡಿನಿಯೋ ಈ ಮನುಷ್ಯ தேவையில்லாத ஏகப்பட்ட கெல்ச்சவு மாடி பித்ததுண்டா ಈ ಒಲಗಗ ಒಲಗ ಅಳಿಕಪಡುವ ಎಲ್ಲ ಸೂழ்நிலையும் ಮನುಷ್ಯ ಉರುವಾಕಿ ಬಿತ್ತನೆ. ಅಲ್ಲ ದೇವರು ಸೋಮಿ ಒಂದು ವಾಕು ತಂದದನ ಏನಂದಲ, ನಾ ಇನಿ ಜಲಪ್ರಲಯದೋಗ ಏನು ಮಾಡೋದಿಲ್ಲ, ಈ ಒಲಗವನ್ನ ಅಳಿಚೋದಿಲ್ಲ ಎಂದಾಗಿ. ಆಗ ಅದು ಒಂದೇ ಒಂದು ನೋವ ಮಾಡಿದ ಅರಕೆತ ನೋಡಿದ್ವಿ. ಆ ಒಂದು ನೋವ ಮಾಡಿದ ಅರಕೆ, ಆ ನೋವನ್ನು ಕೂಡ ದೇವರು ಮಾಡಿದ ಉಡನ್ಪಡಿಕೆ, ಅದನ್ನ ನೆನೆಸಿ ದೇವರು ಇಂದು ಗೆಟ್ಟವು ಈಗ ಎಲ್ಲಾ ಹಿಡಿಯೋಗೂ ಮೇ ಬಂದ್ರ ಒಂದು ಕುಣುಕುಣ ಸೇದಾರ ಬಾದಿಪು ಬಂದಲಿಯೂ ಕೂಡ ಆ ಒಟ್ಟುಮೊತ್ತ ಒಲಗ ಅழிಚುವ ಆ ಸೇದಾರ ಇಂದುಗೆಟ್ಟವು ನಡಿವಿಲ್ಲ. ಅದಕ್ಕೆ ಕಾರಣ ಒಂದೇ ಒಂದು ನೋವಾತ. ಆ ಒಂದೇ ಒಂದು ನೋವ ಮಾಡಿದ ಅರಕೆ, ಆ ನೋವ ಕಟ್ಟಿದ ಬಲಿಬೀಡ. இந்த நீங்கவும் நானும் நாங்க தனிப்பட்ட பதுக்குதோக நாங்க பலிபீட கட்டுவனಗ நாங்க ದೇವ್ರನ್ನ ಸಮಗದೋಗೆ ಸುಗಂಧ ವಾಸನೆಯಾಗಿ ನಂಗ ಥ್ಯಾಂಕ್ಸ್ ಗಿವಿಂಗು ನಂಗ ಒಂದೊಂದು ಜನವು ಸೋಮಿಗೆ ನನ್ರಿ ಹೇಗಿ ನಂಗ ದೇವ್ರನ್ನ ನೆಂಚುವನಗ ಸೋಮಿಗೆ ನನ್ರಿ ಹೇಗೋದನ್ನ ದೇವ್ರು ನೆಂಚಿನ. ನೆನ್ನೆ ಜನತೋಗಿ ಕೂಡ ನನ್ನ ಫ್ರೆಂಡ್ ಫೋನ್ ಮಾಡಿಟ್ಟು ಇತ್ತಮಾಕೆ ಒಂದು ಕಾರ್ಯವ ಏಯ್ತು ಏನಾತಂದಲೆ, ಅದಾವುದು ಅವಕ್ಕೆ ದೂರನೋಗಿದ್ದಾರೆ ಅವಕ್ಕೆ ಸೋಮಿಯ ಅರ್ಧವಕ್ಕ ஆக வந்து இத்தமாக சிஸ்டர் நீங்க வந்து எங்க ஆபத்தாத சூழ்நிலை இதையோ நினைச்சு எங்கவ ವಿಚಾರಿಸಿದಗಾಗಿ எங்க அப்புறம் நன்றி ஐனியோ ಇಂಡಿಯಾಂದ ಎಂಗವ ನೆಂಚೋದಗೂ ದಾರೋ ಒಬ್ಬ ಇದ್ದಾರೆ ಅಂತ ನೆಂಚೋನಗ ನಾ ನನ್ರಿ ಹೇಗಿನೇ ಅಂತಂದು ಹೇಗಿ ಬಂದು ತಾನು ಒಂದು ಊಳಿಕಾರನ ಎಂದ್ರು ಅತ್ತಮಾಕೆ ಹೇಗಿದ್ರು. ಆಗ ಅದನ್ನ ನೋಡಿವಿ ನಾ ಒಂದು ಮಾಡಲ, ಜಸ್ಟ್ ಅವಕರ ಬಂದು ವಿಚಾರಿಸಿದೆ, ನಿಂಗ ಎತ್ತೆ ನಿಂಗ ಊಳಿ ಎಲ್ಲ ತೋಯ್ ನಡೆದ ನಿಂಗ ಒಳ್ಳಂಗಿದ್ರ ನಿಂಗಗ ಬಂದು ಎಲ್ಲಾ ಕಾರ್ಯವೂ ಸರಿಯಾಗಿ ನಿಂಗಗ ಸಿಕ್ಕಿರುವ ಏಕಾತಂದಲೆ ವಾರ್ ನಡುವ ಆ ಸೂழ்நிலையோಗೆ ಅವಕ್ಕೆ ಪಟ್ಟುದಾರವೋ ಎಂಬುದಾಗಿ ಅದನ್ನ ನಾವು ವಿಚಾರಿಸೋಣಗ ಆ ಜಸ್ಟ್ ಅದನ್ನ ವಿಚಾರಿಸಿದಗುವೆ ಅವಕ್ಕೆ ಆಸಗ ಏಕಂದ್ರೆ ಅಪರ ಕಾಲ ಒಂದು ಪ್ರೇಯರ್ ಗ್ರೂಪ್ನು ಅಲ್ಲಿಗೆ ಓಪಿಲ್ಲ. ಅದರಿಂದ ನಾವು ವಿಚಾರಿಸಿದದು ಅವಕ್ಕೆ ಆಪಟ್ಟಿ ದೊಡ್ಡ ಸಂತೋಷ. ಆಗ ಆ நன்றி உணர்வு ಅವಕ್ಕೆ வெளிப்படுத்தியார. நான் ಆಗ ನೆಂಚಿದೆ
ಆಗ ದೇವ್ರು ನಂಗ ಸೋಮಿ ಸಾರ ಹೋಗಿ ಸೋಮಿ ನಿನಗೆ ನಾನು நன்றியை நீ அப்புறம் ஒளிமனா ಇದ್ದನೆ ಐತೆ ஒளிமனா ಇದ್ದೆ ಐತೆ ಅಂತ ಹೇಗೋಣಗ ಅದು ಇನ್ನೂ ದೇವ್ರನ್ನ இருதயவா ஏ அளவுக ದೇವ್ರು ஏ அளவுக சுவாமி ಅದನ್ನ பிரியப்பட்டதுல ஒட்டுமொத்த உலகுಗೂ நோவா நீ நன்றியாகிததுண்டா நீ பலிபீட கட்டிததுண்டா ಈ உலகನ மக்க அத்தனை பேரும் நான் நன்மையை கட்டளை இட்டினேன் உலகன அத்தனை பேர் மேல அடுவ ದಂಡನೆಯ ಎತ್ತಿನೆ ಅತ್ತನ ಪೇರ್ ಮೇಲೆಯೋ ಇನಿ ಏನೋ ವರ್ಚವನ್ನ ತೋರ್ಚಿ ಇತ್ತ ಒಂದು ಮೇಯೋಗ ಅழிವನ ಒತ್ತು ಬಪ್ಪದಿಲ್ಲ ಅತ್ತೆಂದು ಹೇಗಿ ದೇವ್ರು ಹೇಗಿನಾತಂದ್ಲೆ ಸ್ವಾಮಿ ನಂಗ ಅರಕಿಯ ನಂಗ ಬಲಿಬೀಡ ಕಟ್ಟೋದನ್ನ ಏಸಗ ಎಂಜಾಯ್ ಮಾಡನ ನೋಡುವಿ ನಂಗ ಅರಕ ಮಾಡುವೋ ಸ್ವಾಮಿಗ ಉಳ್ಳ ದೇವ್ರೆ ಹೆಂಗ ತನಿಪಟ್ಟ ಬದುಕುದೋಗೆ ಹೆಂಗ ನಿನಗ ಉಣ್ಮೆಯಾಗಿ ಇಬ್ಬನಗ ದೇವ್ರೇ ಸೋಮಿ ಹೆಂಗ ತನಿಪಟ್ಟ ಬದುಕುದೋಗ ನಿನಗ ಬಲಿಬೀಡ ಕಟ್ಟುವನಗ ನಿನಗ நன்றி ಹೇಗುವನಗ ನೀ ಅದನ್ನ ஒட்டுமொத்த உலகுಗೂ பதில்தப்ப தேவரா ಇದ್ದ ಸ್ವಾಮಿ ಇದನ್ನ எங்க மருது ಹೋಗಾದಿಂಗೆ எங்க ಮಾಡುವ ಅರಕೆ எங்க ಕಟ್ಟುವ ಬಲಿಬೀಡ எங்க ಹಾಕುವ ಕಣ್ಣನೀರು ಎಂಗ ಏಗುವ நன்றி ಬಲಿ ದೇವ್ರೇ ಹೆಂಗ ಏಗುವ ತುದಿ ಬಲಿ ಇದು ಎಂಗಗ ಮಾತ್ರ ಅಲ್ಲ ಒಟ್ಟುಮೊತ್ತ ಒಲಗಗೂ ಸದ್ರಾಮದನ್ನ ಹಿಂಗ ಅರ್ಥ ಮಾಡಿದವಕರಾಗಿ ನಿನ್ನ ಪಾದನೋಗ ಒಂದೊಂದು ಜನವು ಬಲಿಬೀಡ ಕಟ್ಟೋದು ಒತ್ತಾಸ ಮಾಡು நன்றி ಹೇಗೋದು ಒತ್ತಾಸ ಮಾಡು ಏ ಸ್ವಾಮಿ ಹೆಸರನ್ನು ಕೇತನ್ ದೇವ್ರೆ ಆಮೇನ್ ಆಮೇನ್